ಹಲೋ ನಮಸ್ಕಾರ. ಬನ್ನಿ ರೈತನ ರಾಣಿ ಕನ್ನಡತಿ ಯೂಟ್ಯೂಬ್ ಚಾನಲ್ ನೋಡುವಂಥ ಆಲ್ ಬಂಧುಗಳಿಗೂ ಶುಭೋದಯ ಹೇಳ್ತಾ ಬರ್ರಿ. ನಮ್ಮ ಮನೆಯಲ್ಲಿ 4 ಥರದ ಹಿಂಡಿ ಮಾಡ್ತಾ ಇದ್ದೇನೆ. ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೇನೆ, ಬರ್ರಿ ನೋಡೋಣ. ಬರ್ರಿ, ಇದು ಗುರೆಳ್ಳು ಚಟ್ನಿ. ರುಚಿಗೆ ತಕ್ಕಷ್ಟು ಮಸಾಲೆ ಹಾಕಿದ್ದೇನೆ. ಅಡಿಗೆಕ್ಕೂ ಸಕ್ಕರೆ, ಖಾರ, ಅರಿಶಿನ ಇದೇ ಥರ ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಎಲ್ಲ ಚೆನ್ನಾಗಿ ಮೊದಲು ಹುರ್ಕೋಬೇಕು. 4 ಥರದ ಐಟಮ್ ಎಲ್ಲ ಹುರಿದು ರೆಡಿ ಇಟ್ಟಿದ್ದೇನೆ. ಈಗ ಮಸಾಲೆ ಹಾಕಿದ್ದೇನೆ. ಮಸಾಲೆ ಇನ್ನು ಮಿಕ್ಸ್ ಮಾಡಬೇಕು. ಬರ್ರಿ ನೋಡ್ರಿ. ನಿಮಗಿಷ್ಟ ಆದರೆ ನೀವು ಎಲ್ಲರೂ ಮಾಡಿರಿ ಇದೇ ಥರ. ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಇದು ನಂದಿನಿ ಖಾರ, ಬರೀ ಕಲರ್ ಬರೋಕ್ಕೆ ಮಾತ್ರ. ಅಲ್ಲಿ ಮಾತ್ರ ಮಸಾಲೆ ಖಾರ ಹಾಕಿದ್ದೇನೆ. ಇದನ್ನು ಬರೀ ಕಲರ್ ಕೊಡೋಕೆ ಮಾತ್ರ ಕೊಡ್ತೇನೆ, ಅದನ್ನು ಕಾರಣ. ಇದು ಅಡಿಗೆಕ್ಕೂ ಸಕ್ಕರೆ. ಬರ್ರಿ, ಮಸಾಲೆ ಖಾರ ರುಚಿಗೆ ತಕ್ಕಷ್ಟು. ಇದು ಕಲರ್ ಬರೋಕ್ಕೆ ಮಾತ್ರ. ಇದು ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಟ್ಕೊಂಡೇನೆ. ಬನ್ನಿ ಮುಂದೆ ನೋಡ್ತಾ ಹೋಗೋಣ, ಕೇಳ್ತಾ ಹೋಗೋಣ. ಬರ್ರಿ. ಯಾಕಂದರೆ ನಮ್ಮ ಮನೆಯಲ್ಲಿ ಚಿಕ್ಕದೊಂದು ಬೇಬಿ ಫಂಕ್ಷನ್ ನಡೆದಿದೆ. ಬಂಕ್ಯೂಟ್ ಇವು ಪ್ರೋಗ್ರಾಮ್ ಶುರುವಾಗಿದೆ. ಇದೇ ಕಾರಣದಿಂದ ಒಳ್ಳೆ ವೆರೈಟಿ ಹಿಂಡಿಗಳು ಮಾಡ್ತಾ, ಪದಾರ್ಥಗಳು ಮಾಡ್ತಾ ಹೋಗ್ತೇವೆ. ನಿಮಗೆಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡಿ, ಚಟ್ನಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಚಟ್ನಿ ಇದು ಬೆಳ್ಳುಳ್ಳಿ ಪೇಸ್ಟು, ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ರೆಡಿ ಕೊಡ್ತೇನೆ ನೋಡಿರಿ. ಎಲ್ಲರೂ ತಯಾರು ಮಾಡಿದ್ದೇನೆ. ಬರ್ರಿ, ಇದೇ ಥರ ನಿಮ್ಗೆ ಇಷ್ಟ ಆದರೆ ನೋಡ್ತಾ ಹೋಗಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರ್ರಿ, ಅಗಸೆ ಹಿಂಡಿ, ಗುರೆಳ್ಳು ಹಿಂಡಿ, ಪುಟಾಣಿ ಚಟ್ನಿ ರೆಡಿಯಾಗಿದೆ. ಬರ್ರಿ ಮುಂದೆ ಹೋಗೋಣ. ಬನ್ನಿ, ನಿಮ್ಗಿಷ್ಟ ಆದರೆ ನೋಡ್ತಾ ಇರಿ ನಮ್ಮ ಒಳ್ಳೆ ವಿಡಿಯೋಗಳು. ಇನ್ಮೇಲೆ ಮುಂದೆ ನಾ ಏನು ಮಾಡ್ತೇನೆಂದರೆ ಚಕ್ಕಲಿ, ಕರ್ಜಿಕಾಯಿ, ಹುರಕ್ಕಿ ಹೋಳ್ಗೆ, ಗಾರ್ಗಿ ಎಲ್ಲ ಒಳ್ಳೆ ಪದಾರ್ಥಗಳು ಮಾಡ್ತೇನೆ. ಚಟ್ನಿ ರೆಡಿ ಆಯಿತು ನೋಡಿ. ಹುಳ್ಬಾನ ಮಾಡ್ತೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ರೊಟ್ಟಿ, ಚಪಾತಿ, ಕಾಯಿಪಲ್ಯ, ಸಜ್ಜಿ ರೊಟ್ಟಿ ಇದೇ ಥರ ಮಾಡ್ತಾ ಒಳ್ಳೆ ಕಾಯಿಪಲ್ಯಗಳು, ಹಣ್ಣುಗಾರ ಎಲ್ಲ ರೆಸಿಪಿ ತರ್ತಾ ಇರ್ತೇನೆ. ನೋಡಿ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ನಮ್ಮನ್ನ ಬೆಳೆಸ್ತಾ ಇರಿ. ನಿಮಗೆ ಚಿಕ್ಕದೊಂದು ರೆಸಿಪಿ ತೋರಿಸಿದ ನನ್ನ ಖುಷಿಯಾಗೆ ನಾನು ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಪ್ಲೀಸ್ ನಮಸ್ಕಾರ, ಸಪೋರ್ಟ್ ಮಾಡಿ.